ಟಿ ವಿನಲ್ಲಿ ನನಗೆ ಭಾಳ ಇಷ್ಟ ನಾಚಿಕೆ ಬಂತು ನನಗೆ ಮೊನ್ನೆ. ಒಬ್ಬ ವ್ಯಕ್ತಿ ರಮೇಶ್ ಜಿಗಜಿಣಗಿ ಅವರು ಲಿಂಗಾಯತ ವಿರೋಧಿ ಅಂತಕ್ಕಂಥ ಭಾಷಾ ಉಪಯೋಗ ಮಾಡ್ಯಾರಲ್ಲ, ಅವ್ರ ನಾಲ್ಗೆ ಕತ್ತರಿಸ್ಬೇಕು, ದೇವ್ರು ಅವ್ರ ನಾಲ್ಗೆ ಕತ್ತರಿಸ್ಬೇಕು. ನೋಡ್ರಿ, ನನ್ನ ಜೀವನದೊಳಗೆ ನನಗೆ ಜಾತಿ ಅನ್ನೋದು ಗೊತ್ತಿಲ್ಲ. ಆ ಜಾತಿ ಅನ್ನೋದು ಗೊತ್ತಿಲ್ಲ ಅನ್ನೋದ ಕಾರಣಕ್ಕೆ ಇವತ್ತು ಸುಮಾರು 45-50 ವರ್ಷಗಳ ಕಾಲ ನನಗೆ ಜನ ಓಟ್ ಹಾಕ್ಯಾರ. ಇಲ್ಲಿ ಬಿಟ್ಟು ಹೋಗಿ ನಾ ಚಿಕ್ಕೋಡಿಗೆ ಹೋದರೂ ಕೂಡ ಅಲ್ಲಿ ಜನ ನನಗೆ ಓಟ್ ಹಾಕ್ಯಾರ. ನಾನು ಒಂದು ವೇಳೆ ಆ ಲಿಂಗಾಯತರಿಗೆ ವಿರೋಧ ಆಗಿದ್ದು, ದಲಿತರನ್ನ ನಾನು ಕೊಳ್ಳಿ ಕಟ್ಕೊಂಡಿದ್ರೆ ಇವತ್ತಿಗೆ ಈ ಸ್ಥಾನದಲ್ಲಿ ನಾನು ಇರ್ತಿದ್ದಿಲ್ಲ ಅನ್ನತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಸಮಾಜಕ್ಕೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಬ್ಬ ವ್ಯಕ್ತಿ ಒಂದು ಸಮಾಜದಿಂದ ಯಾವುದೂ ರಾಜಕಾರಣ ಆಗೋದಿಲ್ಲ. ಎಲ್ಲ ಜನರನ್ನು ಕಟ್ಕೊಂಡು ಹೋದರೆ ಮಾತ್ರ ಇದು ರಾಜಕಾರಣ ಆಗ್ತದ ಅಂತಕ್ಕಂಥದ್ದು ನಾನು ಭಾಳ ಸತ್ಯ, ನನ್ನ ಅನುಭವ ಇದು.